ಕಟ್ಟಿರೋ ತಾಳಿ. ನನ್ ಕನ್ಸೆಲ್ಲ ನುಚ್ಚು ನೂರು ಮಾಡಿ ನನ್ನ ಬಲವಂತವಾಗಿ ಇಲ್ಲಿಗೆ ಹೇಳ್ಕೊಂಡು ಬಂದಿದ್ದಾರೆ. ಉಳಿಸ್ಕೋಬೇಕು ಅಂತಿದ್ಯಲ್ಲ ನೀನು. ಸುಮ್ಕೆ ಬಲವಂತವಾಗಿ ಕಟ್ಟಿದ್ದು ಅಂತೆಲ್ಲ ನಾಟಕ ಮಾಡ್ಬೇಡ್ವೆ. ನಿನ್ನ ಬುದ್ಧಿ ನಂಗೆ ಚಂದಾಗ್ ಗೊತ್ತದೆ. ಅಮ್ಮರೇ, ಇದ್ರಾಗ ನನ್ನ ಮಗಳದೇನು ತೆಪ್ಪಿಲ್ಲ. ನಾನು ಹಾಕಿದ ಗೀಟ್ನ ದಾಟ್ದಂಗ್ ಬೆಳೆದವಳೆ. ತೆಪ್ಪಿರೋದೆಲ್ಲ ನಿಮ್ಮಲೆಯ. ಅವ್ವ, ನಿಂಗೂ ಎಲ್ಲ ವಿಷಯ ಗೊತ್ತಿದ್ದು ನನ್ನಿಂದ ಮುಚ್ಚಿಟ್ಟ ಅಲ್ವಾ? ನೀವ್ ಯಾರು ನನ್ನ ಹತ್ರ ನಿಜ ಹೇಳಿಲ್ಲ. ಯಾಕೆ? ಬಂಗಾರಮ್ಮನ ಮೇಲಿರೋ ಭಯನ? ಪುಟ್ಟಕ್ಕ, ನಿನ್ನ ಮಗಳಿಗೆ ಸುಮ್ಕೆ ಇರಕ್ಕೆ ಹೇಳೋ. ನೀವ್ ಮಾತ್ ತಗೊಂಡು ನಮ್ಮ ಅವ್ವನ ಸುಮ್ನೆ ಹಾಕ್ಸ್ಬೋದು, ಆದ್ರೆ ನಾನ್ ಸುಮ್ನೆ ಇರಲ್ಲ. ಸ್ನೇಹ, ಹೊಸ ಸುಮ್ಕಿರವೆ. ಅವರೇ, ನಾನು ಯಾವ್ದು ಆಗ್ಬಾರ್ದು ಅಂದ್ಕೊಂಡಿದ್ನೋ ಅದು ಆಗೋಗದೆ. ಇದ್ರಾಗ ತೆಪ್ಪಿ ಯಾರ್ದು ಅಂತ ನಾನು ಹೆಂಗ್ ಹೇಳಿ? ಯೋನಪ್ಪ, ಯಾಕಿಂಗ್ ಮಾಡ್ದೆ? ನೀನಾರ ಒಂದು ಮಾತು ನನಗೆ ಹೇಳ್ಬೋದಾಗಿತ್ತಲ್ಲ. ನೀನೇನವ್ವ ಈಗ್ಲೂ ಬೇಡ್ಕೊಳ್ಳೋ ಹಾಗೆ ಮಾತಾಡ್ತಿದ್ಯಲ್ಲ? ನಂಜಮ್ಮನ್ ಮಾತು ಕೇಳ್ಕೊಂಡು ನಾನು ಇಲ್ಲಿಗೆ ಬಂದಿಲ್ಲ. ಯಾರ್ ಮಾತು ಕೇಳ್ಕೊಂಡು ನಿಮ್ ತವ ನಂಟು ಬೆಳೆಸಿಲ್ಲ. ನಿಮ್ ಜೊತೆ ನನಗೆ ಯಾವ ಸ್ವಾರ್ಥನೂ ಇಲ್ಲ ಅಮ್ಮವ್ರೆ. ನಿಮ್ ಮಗ ನನ್ನ ಮಗಳನ್ನ ಮನ್ಸಾರೆ ಪಿರುತಿ ಮಾಡಿ ತಾಳಿ ಕಟ್ಟವ್ರೆ. ಅವ್ರನ್ನ ನಾನು ಅಳಿಯ ಅಂತ ಒಪ್ಕೊಂಡಿದ್ದೀನಿ. ಅದ್ ನನ್ನ ಕರ್ತವ್ಯ. ನನ್ನ ಮಗಳನ್ನು ನೀವು ಸೊಸೆ ಅಂತ ಒಪ್ಕೊಳ್ಳೋದು ನಿಮ್ ಕರ್ತವ್ಯ. ಸಾಧ್ಯನೇ ಇಲ್ಲ. ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಅಂತ ನಾನು ಯಾವತ್ತೂ ಒಪ್ಪಕ್ಕಿಲ್ಲ. ಸ್ನೇಹ ನಿಮ್ ಮನೆ ಸೊಸೆ. ಅವಳು ಈ ಮನೆಗೆ ಬಂದೇ ಬರ್ತಾಳೆ. ನಾನು ಬರಂಗ್ ಮಾಡ್ತೀನಿ ಅಮ್ಮವ್ರೆ. ಯೋನ್ ಸವಾಲ್ ಆಗ್ತಾ ಇದೆಯಾ ಪುಟ್ಟಕ್ಕ? ಇದು ಸವಾಲಲ್ಲ ಅಮ್ಮವ್ರೆ, ವಾಸ್ತವ ಹೇಳ್ತಾ ಇವ್ನಿ. ನೀವದನ್ನ ಸವಾಲ್ ಅಂದ್ಕೊಂಡ್ರೆ ನಾನು ಅದಕ್ಕೂ ತಯಾರಿವ್ನಿ. ಸ್ನೇಹನ ನಿಮ್ಮ ಮನೆಗೆ ನೀವು ಕರ್ಕೊಂಬರೋ ಜವಾಬ್ದಾರಿ ನಿಮ್ದಪ್ಪ. ನಾನು ಅವಳನ್ನ ಒಪ್ಪಿಸ್ತೀನಿ. ಕರ್ಕೊಂಬರ್ತೀರಲ್ವಾ?
ಯಾವಳಿಗೋ 3 ಗಂಟೆ ಹಾಕಿದ ಕೂಡ್ಲೆ ಅದು ಲಗ್ನ ಅಂತ ಅನ್ನಿಸ್ಕೊಳಕ್ಕಿಲ್ಲ. ನೀನೇ ಯೋಚನೆ ಮಾಡು. ನಮ್ಮ ಮನೆನ ಹಾಳು ಮಾಡ್ಬೇಕು ಅಂತಿರೋ ಆ ಹುಡುಗಿನ ಕರ್ಕೊಂಬರ್ತೀಯೋ, ಇಲ್ಲ ನಮ್ಮ ಮನೆನ ಬೆಳಗ್ಬೇಕು ಅಂತ ಬಂದಿರೋ ರಾಧನ್ ಮದ್ವೆ ಆಯ್ತೀಯೋ? ತೀರ್ಮಾನ ನೀನೇ ಮಾಡು ಕಂಟಿ. ನಿನಗೆ ನಿನ್ನವ್ವ ಮುಖ್ಯನಾ ಇಲ್ಲ ಆ ಹುಡುಗಿ ಮುಖ್ಯನಾ? ಹಿರಣ್ಣ ಹೋದ್ರೆ ಬಿಟ್ಟು ಹೋಗಿಲ್ಲವ. ಬಂಗಾರಮ್ಮನವ್ರಿಗೆ ನನ್ನ ಮ್ಯಾಗ ಈಗ ಪಾಪ ಬಂದಿರ್ಬೇಕು. ಅವ್ರನ್ನ ಎದುರಾಕೇಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಾನು ನನ್ನ ಮಗಳನ್ನ ಹೆಂಗ್ ಸಮಾಧಾನ ಮಾಡ್ತೀನೋ ನೀವು ಹಂಗೆ ನಿಮ್ಮವ್ವನ ಸಮಾಧಾನ ಮಾಡ್ಬೇಕು. ಅಪ್ಪ ಮತ್ತೆ ಸ್ನೇಹ ಇಬ್ಬರನ್ನು ಸಮಾಧಾನ ಮಾಡಕ್ ಪ್ರಯತ್ನ ಪಡ್ತೀನವ. ಪ್ರಯತ್ನ ಅಲ್ಲಪ್ಪ, ಸಮಾಧಾನ ಮಾಡಲೇಬೇಕು. ತಾಳೆ ಕಟ್ಟಿದ್ದಾಯ್ತು, ಅವಳ ಮನಸ್ಸಾಗ ಏನೈತೆ ಅಂತ ನಿಮ್ಗಿಂತಲೂ ನನಗೆ ಚಂದ ಗೊತ್ತು. ಅವಳು ನಿಮ್ಮನ್ನ ಸ್ಯಾನ ಪಿರುತಿ ಮಾಡ್ತಾಳೆ. ನೀವು ಸುಳ್ಳು ಹೇಳಿದ್ರಿ ಅನ್ನೋದೇ ಅವಳ ಕೋಪ. ಅದು ಅವಳ ಪಿರುತಿ ಮ್ಯಾಗೆ ಬೂದಿ ಮುಚ್ಚಿದಂಗೆ ಆಗೈತೆ ಹೊರ್ತು ಪಿರುತಿಗೇನು ಕಮ್ಮಿ ಆಗಿಲ್ಲ. ಅವಳು ನಿಮ್ಮನ್ನ ಯೋಟೆ ದೂರ ಹಾಕಿದ್ರು, ಸೆಟ್ ಮಾಡ್ಕೊಂಡ್ರು, ನೀವೇ ಅವಳ ಗಂಡ. ಅವಳನ್ನ ಈ ಮನೆ ಕರ್ಕೊಂಬರೋ ಜವಾಬ್ದಾರಿ ನಿಮ್ದು. ಅಕ್ಕ ಏನಾಯ್ತಕ್ಕ? ಎಕ್ಸಾಮ್ ಬರೆಯಕ್ ಹೋಗ್ಲಿಲ್ವಾ? ಸ್ನೇಹ ಏನಾಯ್ತವಿ? ಯಾಕೆ ಹಿಂಗ್ ಕೂತಿದ್ಯಾ? ಸ್ನೇಹ ಏನಾಯ್ತು? ನೀನ್ ಅವ್ರ ಮನೆಗೆ ಹೋಗಿದ್ಯಾ? ಅವನೇನ ಹುಡ್ಕೊಂಡ್ ಬಂದಿದ್ಲು? ಅಣ್ಣಯ್ಯ ಏನಾಯ್ತು? ಅಕ್ಕ ಮಾತ್ರ ಬಂದಿದ್ದಾಳೆ. ಅಕ್ಕ ಎಕ್ಸಾಮ್ಗೆ ಹೋಗ್ಲಿಲ್ವಾ? ಅಯ್ಯೋ ಯಾಕಕ್ಕ ನೀನ್ ಎಕ್ಸಾಮ್ಗೆ ಹೋಗ್ಲಿಲ್ಲ? ಅಕ್ಕ ನಮ್ಗೆಲ್ಲ ಶ್ರೀ ಬಗ್ಗೆ ಈಗ ಗೊತ್ತಾಯ್ತು ಅಕ್ಕ. ನಮ್ಮ ಹತ್ರ ಒಳ್ಳೆಯವ್ರ ತರ ನಾಟಕ ಮಾಡಿ ಹೀಗ್ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸ್ನೇಹ ಅಳ್ಬೇಡ ಕಣವೇ. ಅಕ್ಕ
ಅಂದಿದ್ರೆ ಇಷ್ಟೊದ್ಗಾಗ್ಲೆ ಇನ್ನ ಕಿತ್ತು ಆ ಬಂಗಾರಮ್ಮ ಮತ್ತೆ ಅವಳ ಮಗನ್ ಮುಖದ ಮೇಲೆ ಎಸ್ ಬರ್ತಿದ್ದೆ. ಮಿಸ್ಸು ನಿಂತ್ಕೊಳ್ಳಿ. ಅವ್ವ, ಇವ್ರ್ಯಾಕ್ ಬಂದಿದ್ದಾರೆ ಇಲ್ಲಿ? ಕಳ್ಸು ಇವ್ನ ಮೊದ್ಲು ಇಲ್ಲಿಂದ ಕಳ್ಸು. ಮಿಸ್ಸು ನಾನು ಹೇಳೋದು ಮಾತಾಡ್ಬೇಡಿ. ಅವ್ವ, ಇವ್ರೇನಾದ್ರೂ ಇನ್ನೂ ಇಲ್ಲ ಇದ್ರೆ ನಿನ್ ಮಗಳು ಹೆಣ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ನಾನು ಎಂತ ದಡ್ಡಿ, ನೀವ್ ಹೇಳಿದ್ನೆಲ್ಲ ನಮ್ದೆ. ರೈತ, ಅನಾಥ, ಪ್ರಾಮಾಣಿಕವಾಗಿ ಜೀವನ ಮಾಡೋ ಒಳ್ಳೆ ವ್ಯಕ್ತಿ, 4 ಜನರಿಗೆ ಸಹಾಯ ಮಾಡೋ ಗುಣ ಇರೋ ಹುಡುಗ ಅಂತ ನೀವ್ ಹೇಳಿದ್ರಲ್ಲಿ ಒಂದಾದ್ರೂ ನಿಜ ಇದ್ಯಾ? ಅಂತ ತಾಯಿ ಹೊಟ್ಟೆಲ್ ಹುಟ್ಟಿದ್ಮೇಲೆ ಇನ್ ಹೇಗ್ ತಾನೆ ಬಾಯಲ್ಲಿ ಸತ್ಯ ಬರುತ್ತೆ? ಮಿಸ್ಸು ನಂಗೆ ಮಾತಾಡೋಕೆ ಅವಕಾಶ ಕೊಡಿ. ಅವಕಾಶ ಕೊಟ್ಟಿದ್ದಕ್ಕೆ ತಾನೆ ನನ್ ಜೀವನ ಹಾಳು ಮಾಡಿ ನನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿರೋದು. ಹೊರಡಿ, ಹೊರಡ್ತಾ ಇರಿ. ಹಿಂದ ಈ ಕಡೆ ತಲೆ ಹಾಕ್ಬೇಡಿ. ಹೋಗಿ ಅಂದೆ. ನನ್ನ ಕನಸಿನ ಹಾಡಕ್ಕೋ ಅಳುತ್ತಾ ಅಪಸ್ವರವ ನಿಯುತ್ತಿದ್ದೆ ನೋಡಬಾರದೆ ನನ್ನೊಲವೇ ನನ್ನ ಹೃದಯವು ನರಳುತ್ತಿದೆ ನೊಂದಿದ ಕಥೆ ಬಹಳ ನಾನು ಈಗ ನೀನ್ ಯೋನು ಮಾತಾಡೋದು ಬೇಡವ. ಸ್ನೇಹ ಒತ್ತರೆಯಿಂದ ಯೋನು ತಿಂದಿಲ್ಲ. ಬಾರವಿ ಮೊದ್ಲು ಯೋನ ತಿನ್ನಿವಂತೆ. ಬೇಡ ಅಕ್ಕ, ಏನು ಬೇಡ. ಸ್ನೇಹ, ನೀ ಆ ಕಂಟಿಗೆ ಸರಿಯಾಗಿ ಪ್ರಶ್ನೆ ಮಾಡಿದೆ ಬಿಡವಿ. ಸ್ನೇಹ ನೋಡಮ್ಮ, ಸ್ನೇಹ ಆ ಬಂಗಾರಮ್ಮನಿಗೆ ತಿರುಗಿಸ್ಕೊಳಕ್ಕೆ ಇದೆ ಸರಿಯಾದ ದಾರಿ. ನಂಜವ್ವ,
ನಿನ್ ಕೈ ಮುಗಿತೀನಿ ಕಂತಾಯಿ, ನೀನ್ ಏನು ಮಾತಾಡ್ಬೇಡ. ಈಗಾಗಲೇ ಅವಳು ಸಾಕಷ್ಟು ನೊಂದ್ಕೊಂಡ್ಬಿಟ್ಟವಳೆ. ಏನ್ ಪುಟ್ಟ ಹೆಂಗ್ ಮಾತಾಡ್ತೀಯಾ? ನಾನೇನು ಅವಳು ನೋಯ್ಸಕ್ ಬಂದಿವ್ನಾ? ಹಿಂಗೆಲ್ಲ ಆಯ್ತದೆ ಅಂತ ನಾ ಮೊದ್ಲು ಹೇಳಿರ್ನಿಲ್ವ ಪುಟ್ಟಕ್ಕ ನಿಂಗೆ? ನೀನು ಬಂಗಾರಮ್ಮನ ಮಾತು ಕೊಡದೆ ಹೋಗಿದ್ರೆ ಇವತ್ತು ಕಂಟಿ ಸ್ನೇಹ ಮದುವೆ ಸಣ್ಣಗೆ ಆಗ್ತಿತ್ತು. ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ವಾ? ಸಾಧ್ಯನೇ ಇಲ್ಲ ಅಂತ ಹೇಳೋಳ್ ಕೊರಳಲ್ಲಿ ಅವನೇ ಕಟ್ಟಿರೋ ತಾಳಿ ಐತೆ. ನೋಡವ ಸ್ನೇಹ, ನಿನ್ಗೆ ಚುಚ್ಚಿ ಮಾತಾಡ್ಬೇಕು ಅಂತ ನೀ ಹೇಳ್ತಿಲ್ಲ. ಕೆಲವೊಂದು ವಿಷಯನೇ ಹಿಂಗೆಯ, ನಾವ್ ಏಟೆ ಪ್ರಯತ್ನ ಮಾಡಿದ್ರು ಅದೇನಾಗ್ಬೇಕು ಅದೇ ಆಯ್ತದೆ. ನೀನ್ ಆ ಹುಡುಗನ್ ಮೇಲೆ ಮಡಗಿದ ಪ್ರೀತಿ ತಿಟನೇ ಅಲ್ವೇ? ನಾನ್ ಇಷ್ಟಪಟ್ಟಿದ್ ಹುಡ್ಗನೇ ಬೇರೆ, ಆ ಬಂಗಾರಮ್ಮನ್ ಮಗನೇ ಬೇರೆ. ಬಾರಿಯ ರಜೆ ನನ್ನ ಮಾತು ಕೇಳಿ ರಜೆ ವಾಪಸ್ ಹೋಗ್ಬಿಡೋಣ ಮಜ್ಜಿ. ಏ ಸುಮ್ಕಿರು. ಪುಟ್ಟಕ್ಕ, ಓ ಪುಟ್ಟಕ್ಕ, ಇರಯ್ಯ ನೀನು ಬಾ ಆಚೆಗೆ. ಹಂಗೆಲ್ಲ ಏನೂ ಇಲ್ಲ. ನಾನೀಗ ಬೇಡ ಸರ್ ಅವ್ರೆ, ಸುಮ್ಮನೆ ಮಾತಿಗೆ ಮಾತ್ಬೇಡಿ ಅಂತಷ್ಟೇ. ಅದೇನ್ ಬೇಸ್ಟ್ರೆ, ಎಂಡ್ರಿಗೆ ಮಾತ್ರ ಕೇಳಂಗೆ ಪಿಸು ಪಿಸು ಅಂತಿದ್ದೀರಿ? ಅದೇನು ಹೊಸಿ ಜೋರಾಗಿ ಹೇಳಿ, ನಾವು ಕೇಳಿಸ್ಕೊಂತೀವಿ. ನೋಡಿ, ನೀವು ಇಲ್ಲಿಗೆ ಬಂದಿರೋ ಉದ್ದೇಶ ಜಗಳಾಡಕ್ಕೆ ಅಂತ, ಆದ್ರೆ ಅದರಿಂದ ಇಲ್ಲಿ ಯಾರಿಗೂ ಪ್ರಯೋಜನ ಇಲ್ಲ. ದಯವಿಟ್ಟು ಹೊರಡಿ. ಮೇಷ್ಟ್ರೆ, ನಿಮ್ಗೆ ಲೆಕ್ಕ ಬರ್ತೈತಲ್ವೇ? ಇಲ್ಲಿಗೆ ನಾನು ಹಳೆ ಬಾಕಿ ಚುಪ್ತ ಮಾಡಕ್ ಬಂದಿವ್ನಿ. ಹೌದು, ನಾನ್ ನೀಟವ್ರು ಮಾತಾಡ್ತಿದ್ರು. ಊರಂತಕ್ಕೂ ಗಂಟ್ಲಾರ್ಕೊಂಡ್ ಮಾತಾಡ್ತಿದ್ಲಲ್ಲ ನಿನ್ ಎಣ್ಣೆವಳು. ಎಲ್ಲೋದ್ರು ಪುಟ್ಟಕ್ಕ? ಅವನ್ ಯಾರೇ ಏನೇ ಅಂದ್ರು ಎಗರಾಡ್ಕೊಂಡ್ ಬತ್ತಿದ್ಲಲ್ಲ, ಎಲ್ಲಿ ಅವಳು? ಆ ಮಕ ತೋರ್ಸಕ್ಕಾಗ್ದೆ ಎದ್ರಕೊಂಡು ಒಳಿಕೆ ಬಚ್ಚಿಟ್ಕೊಂಡವಳ ಹೆಂಗೆ? ನಿನಗೆ ಹೆದರ್ಕೊಂಡು ಯಾರು ಬಚ್ಚಿಟ್ಕೊಂಡಿಲ್ಲ. ಯಾಕೆ ನಾಲ್ಗೆಗೆ ಸೊತ್ತಿ ಇಳ್ದೋಯ್ತಾ? ಈಟೊತ್ತು ನನ್ಗೆ ಸಮಕ್ ಮಾತಾಡೋರು ಯಾರು ಇಲ್ವಲ್ಲ ಅಂತ ಸಾನೇ ಬೇಸರ ಆಯ್ತಿತ್ತು. ಈಗ ನೀನ್ ಬಂದಲ್ಲ, ಸಂತಸ ಆಯ್ತು ನೋಡು. ಮೊದಲನೇದಾಗೆ ಕೈ ಕೊಡು. ಕೊಡು ಹೇಳ್ತೀನಿ. ಮದ್ವೆ ಮಾಡ್ಕೊಂಡಿದ್ದಕ್ಕೆ ಶುಭಾಶಯಗಳು, ಶುಭಾಶಯಗಳು. ಏ ಗೋಪಾಲ್ ಕೃಷ್ಣ, ನೀನ್ ಹೆಂಡತಿನ ಈಗ್ಲೇ ಮನೆ ಕರ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ರಜೆ ಸಬ್ಬಾಸ್ ಕಣೆ. ಮನೆ ಮುರಿದು ಮರವಾದೆ ಕಳ್ಕೊಂಡ್ರು ಕೊಬ್ಬ್ ಬೀಳಿಲಿಲ್ಲ ನಿನ್ಗೆ.
ಗೊತ್ತಿಲ್ವೇ? ನೀನ್ ಕಲೆಕ್ಟರ್ ಆಗ್ಬೇಕು ಅಂತ ತಾನೆ ಆಗ್ಲೂ ರಾತ್ರಿ ಓದ್ತಾ ಇದ್ದಿದ್ದು. ದೊಡ್ಡ ಲಾಯರ್ ತರ ಪಾಯಿಂಟ್ ಮ್ಯಾಗ್ ಪಾಯಿಂಟ್ ಹಾಕಿ ಎಲ್ರ ಬಾಯಿನ ಮುಚ್ಚಿಸ್ತಾ ಇದ್ದೆ. ಈಗ ಬಂಗಾರಮ್ಮನ್ ಮಗ ನಿನ್ ಬಾಯಿಗೆ ಬೀಗ ಹಾಕ್ಬಿಟ್ಟವನೆ. ನಿನಗ್ ತಾಳಿ ಕಟ್ಟೋರ್ಗೂ ಅವ್ನ್ ಬಂಗಾರಮ್ಮನ್ ಮಗ ಅಂತ ನಿನಗ್ ಗೊತ್ತೇ ಆಗ್ಲಿಲ್ವಾ? ಛೇ 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 ಈಟೊಂದು ಓದ್ಕೊಂಡಿದ್ರು ತಡ್ಡಿ ಆಗೋದಲ್ಲೇ ಎಣ್ಣೆವಳೆ. ದಡ್ಡಿ ದಡ್ಡಿ. ಸ್ನೇಹ, ನೀನು ನನಗ್ ಮಾತಾ ದಿಟ ಹೇಳು. ಅದೇನ್ ಪ್ಲಾನ್ ಮಾಡ್ಕೊಂಡು ಅವನ ಬುಟ್ಟಿಗೆ ಹಾಕೊಂಡೆ? ಅಲ್ಲ, ಈಗ ಮುನ್ಸ್ಕೊಂಬಂದ್ ಕೂತಿದ್ಯಾ? ಓ, ಆ ಬಂಗಾರಮ್ಮನ್ ಮಗ ಅವಳ ಅತ್ತೆ ಮಗಳನ್ನ ಇಟ್ಕೊಂಡು ನಿನ್ನ ಕಟ್ಕತೀನಿ ಅನ್ನ. ಇಲ್ಲ, ಅವಳನ್ನ ಕಟ್ಕೊಂಡು ನಿನ್ನ ಇಟ್ಕತೀನಿ ಅನ್ನ. ಏಯ್ ಏಯ್, ಮುಚ್ಚೆ ಬಾಯ್. ನಿಮಗ್ ನಿಜವಾಗ್ಲೂ ನನ್ ಮೇಲೆ ಮಗಳನ್ನೋ ಪ್ರೀತಿ ಕಾಳಜಿ ಇದ್ದಿದ್ರೆ ಶ್ರೀನೇ ಕಂಟಿ ಅವ್ನ್ ಬಂಗಾರಮ್ಮನ್ ಮಗ ಅಂತ ನಂಗೆ ಮೊದ್ಲೇ ಹೇಳ್ತಿದ್ರಿ. ಅವಳ ಮೇಲೆ ಸೇಟ್ ತಿಳ್ಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈಗ ನನ್ ಜೀವನ ಹಾಳಾಗಿದೆ. ಅಲ್ಲ ಕಣವ, ಈಗ ಏನಾಯ್ತು ಅಂತ ಜೀವನ ಹಾಳಾಗೋಯ್ತು ಅಂತಿದ್ಯಾ? IAS ಬರೆಯೋದು ನನ್ ಕನ್ಸು. ಚಿಕ್ಕ ವಯಸ್ಸಿಂದ ಯಾವ್ದಕ್ಕೋಸ್ಕರ ಕಾದಿದ್ದೋ ಆ ದಿನ ಇವತ್ತು ಮಿಸ್ ಮಾಡ್ಕೊಂಡು ಕೂತಿದ್ದೀನಿ. ಇದೆಲ್ಲದಕ್ಕೂ ನನ್ ಮಾಡಿದ ಹಾಳ ಪ್ರೀತಿನೇ ಕಾರಣ. ಎಲ್ಲ ಸ್ವಾರ್ಥಿಗಳು. ನೀವು, ನೀನು, ನೀವು, ಆ ಚಂದ್ರಣ್ಣಯ್ಯ, ಎಲ್ಲರೂ ಸ್ವಾರ್ಥಿಗಳೇ. ಒಬ್ರು ನನ್ನ ಹತ್ರ ಸತ್ಯ ಹೇಳಿದ್ರು ಸಾಕಾಗ್ತಿತ್ತು. ದಯವಿಟ್ಟು ನನ್ ಕೈ ಮುಗಿದು ಕೇಳ್ಕೊತೀನಿ, ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಅವಳ ಕೋಪ ನನ್ಗೆ ಅರ್ಥ ಆಯ್ತದೆ. ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಎಲ್ಲ ಹಕ್ಕು ಅವಳಿಗಾಯ್ತು. ಆದ್ರೆ ಜೀವನದ ಅನುಭವ ಇಲ್ಲ ಪುಟ್ಟಕ್ಕ. ನೀನೇ ಅವಳ್ತಾವ ಮಾತಾಡ್ಬೇಕು. ಗೊತ್ತಿದ್ದೋ ಗೊತ್ತಿಲ್ದಿರನೋ ನೀನು ಏನು ಹೇಳ್ತಿದ್ಯೋ ಅದನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಂಜವ್ವ. ಸ್ನೇಹ ಯಾವತ್ತು ಬಂಗಾರಮ್ಮನ ಮನೆ ಸೊಸೆಯೇ. ಅವಳನ್ನ ಸಮಾಧಾನ ಮಾಡೋ ಜವಾಬ್ದಾರಿ ನಂದು. ಆದರೆ ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಿದ್ದೆಲ್ಲ ಆಗಕ್ಕಿಲ್ಲ. ಸರಿ ಸರಿ, ನಾನು ಅನ್ಕೊಂಡಂಗೆ ಆಗದಿದ್ರು ಪರವಾಗಿಲ್ಲ. ನೀ ಹೇಳಿದ ಮಾತನ್ನ ನಿನ್ನ ಮಗಳು ಕೇಳ್ತಾಳೆ, ಆದ್ರೆ ಬಂಗಾರಮ್ಮ ಕೇಳಲ್ಲ. ಅದಕ್ಕೆ ನನ್ನ ತಾವ ಒಂದು ಉಪಾಯ ಐತೆ. ಏನು? ಪಂಚಾಯ್ತಿ. ಬಂಗಾರ ಏನೇ ಇದ್ರು
ನಾವು ಆಮೇಲೆ ಕುಂತ್ಕೊಂಡು ಮಾತಾಡುವ. ಯೋನೈತೆ ಮಾತಾಡಕ್ಕೆ. ಕಂಟಿ ಬರ್ಲ ಇಲ್ಲಿ. ಎಲ್ವಾಗ ಬರ್ತಿದ್ದಿಲ್ಲ? ಈ ಪ್ರಶ್ನೆನ ನಾನು ನಿಂಗೆ ಪ್ರತಿ ದಿವಸ ಕೇಳಬೇಕಾಗಿತ್ತು. ನೀನು ಆ ಹುಡುಗಿ ಹಿಂದೆ ಬಿದ್ದಿದ್ಯಾ ಅಂತ ಗೊತ್ತಾದಾಗ್ಲೇ ನಿನ್ನ ತಡಿಬೇಕಾಗಿತ್ತು. ನೀನ್ ಮಾಡಿದ ಕೆಲ್ಸದಿಂದ ಇಲ್ಲಿ ಮನೇಲಿ ಏನಾಗಿದೆ, ಯಾರಿಗೆ ತೊಂದರೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ದೆ ಹೋಗಿದ್ಯಲ್ಲ. ನಮ್ಮ ನಂಬ್ಕೊಂಡ್ ಬಂದವರು ಸತ್ರುಗಳೇ ಆಗಿದ್ರು ಅವ್ರಿಗಿರಕ್ ಒಂದಿಟ್ ಜಾಗ, 3 ಹೊತ್ತು ಊಟ ಕೊಡೋದು ನಮ್ಮ ಸಂಪ್ರದಾಯ. ಅಂಥದ್ರಾಗೆ ನಿನ್ನೆ ಗಂಡ ಅಂತ ಪೂರ್ತಿಯಾಗಿ ನಂಬ್ಕೊಂಡ್ ಬಂದವಳೆ ಕಲ ರಾಧ. ಅಂತವಳಿಗೆ ಮೋಸ ಮಾಡಕ್ ಹೆಂಗ್ಲ ಮನ್ಸು ಬಂತು ನಿಂಗೆ ಕಂಟಿ? ನನ್ ಮಾತಿಗೆ ಬೆಲೆನೇ ಇಲ್ವಾ? ಅವನ್ ಮಾತನ್ನ ಮೀರಾಕಿಲ್ಲ. ನೀನ್ ಯಾವ್ದೇ ಹುಡುಗಿ ಕರ್ಕೊಂಡ್ ಬಂದ್ ತಾಳಿ ಕಟ್ಟು ಹೋದ್ರು ಕಟ್ತೀನಿ ಅಂದ್ಯೋ ಇಲ್ವೋ? ಹೀಗೆ ಯಾಕ್ಲ ಹಿಂಗ್ ಮಾಡ್ದೆ? ದಿಟ ಏಳ ಕಂಟಿ, ನಿನ್ನ ಮತ್ತೆ ರಾಧನ್ ಮದ್ವೆ ನಾನು ನಿಲ್ಲಂಗ್ ಮಾಡಿದ್ದ ಅವಳೆ ತಾನೆ. ನೀನ್ ತಲೆಯಾಗಿ ಯೋನೇನ ತುಂಬಿ ಹಿಂಗೆಲ್ಲ ಮಾಡವಳೆ ಅವಳು. ಅವಳು ಸರಿ ಇಲ್ಲ ಕಣ್ಮಗ. ನಮ್ ಮನೆ ಮ್ಯಾಕೆ ದ್ವೇಷ ಕಟ್ಕೊಂಡು ಈಟೆಲ್ಲ ಅವಳು ಹಿಂಗ್ ಮಾಡ್ದೆ. ನೀನ್ ಪ್ರೀತಿಸೋ ಹುಡುಗಿಂಗ್ ಕರ್ಕವ, ನಾನು ಮದುವೆ ಮಾಡ್ತೀನಿ ಅಂತ ನೀನು ಹೇಳ್ದಾಗ ನಾನು ಅದನ್ನ ದಿಟ್ಟ ಅಂತ ನಂಬಿಟ್ಟಿದ್ದೆ ಕಣವ. ಪುಟ್ಟಕ್ಕಂತ ಮಾತು ತಗೊಂಡು ನೀನು ಹಿಂಗೆ ಮಾಡ್ತೀಯ ನಾನು ಅನ್ಕೊಂಡಿದ್ದಿಲ್ಲವ. ಮದುವೆ ನಿಲ್ಲಂಗೆ ಮಾಡಿದ್ದು ಸ್ನೇಹ ಅಲ್ಲವ. ಅವಳು ನನ್ನ ತಲೆಗೆ ಏನೂ ತುಂಬಿಲ್ಲ. ನಾನು ಸುಳ್ಳು ಹೇಳಿ ಬಿರುತಿ ಮಾಡಿದೆ ಅನ್ನೋದಷ್ಟೇ ಅವಳಿಗೆ ನನ್ನ ಮ್ಯಾಗ ಕೋಪ. ಬಾರಲೇ ಕಳ್ಳ, ನೀವೇ ಕಳ್ಳ ಬಂದಿದ್ರಾ? ಏನ್ ಮಾಡಿದೆ ಅಂತ ಹೇಳ್ಕೊಂಡು ಹೋಗ್ತಿದ್ದೀರಾ? ಓ ಏನು ಮಾಡ್ಲೇ ಇಲ್ವಾ ನೀನು? ಇಷ್ಟು ದಿವಸ ನೀನು ಆಚೆ ಇದ್ದಿದ್ದೆ ಹೆಚ್ಚು, ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ. ಬರಲೇ ನನ್ನ ಕಂಪ್ಲೇಂಟಾ? ಯಾವನ್ನ ಕೊಟ್ಟಿದ್ದು? ನಾನೇ. ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು.
ನನ್ಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ ಕೊಡ್ಲಿಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು.